ನೋಡಿ, ಏನೇ ಮಾಡಿದ್ರು ಕೂಡ ಕಾನೂನು ಮೀರಿ ಯಾರು ಮಾಡಕ್ಕಾಗಲ್ಲ. ಎಲೆಕ್ಷನ್ ಕಮಿಷನ್ ಅವ್ರದ್ದು ಅಬ್ಸರ್ವರ್ಸ್ ಇರ್ತಾರೆ. ಅವ್ರ ಅಂತದ್ದೇನಾದ್ರೂ ಕ್ರಿಯಾಲೋಪ ಆಗಿದ್ರೆ ಅಥವಾ ಬೇರೆ ರೀತಿಯಾದಂತ ಲೋಪಗಳಾಗಿದ್ರೆ ಅವ್ರ ಆಕ್ಷನ್ ತಗೋಬಹುದು. ನಾವ್ ಯಾರು ಕೂಡ ಅವರಿಗೆ ಫೋರ್ಸ್ ಮಾಡಿ ಯಾವ್ದಾದ್ರು ಸಮುದಾಯ ಭವನಗಳಲ್ಲಾಗ್ಲಿ ಅಥವಾ ಬೇರೆ ಕಚೇರಿಗಳಲ್ಲಾಗ್ಲಿ ಮಾಡಿ ಅಂತ ಒತ್ತಾಯ ಮಾಡಿಲ್ಲ. ಈಗ ಅವರ ಆತಂಕ ಇರೋದು ಜನರಲ್ಲಿ ನಿಜ. ಅದಕ್ಕೆ ಅಲ್ವಾ ನಾವು ಹೇಳಿರೋದು ಕ್ಯಾಬಿನೆಟ್ ನಲ್ಲಿ 12 ಪ್ರಶ್ನೆಗಳನ್ನ ಕೇಳಿದೀವಿ. ಇದೆಲ್ಲಾನು ಗೊಂದಲ ನಿವಾರಿಸ್ಬಿಟ್ಟು SIR ಮಾಡಿ ಅಂತ. ಇದಕ್ಕೆ ಯಾರು ಹೊಣೆಗಾರರು? ಈಗ ಜನರಲ್ಲಿ ಇವತ್ತು ಆತಂಕ ಇದೆ, ಸಂಶಯ ಇದೆ, ಈ ಇಡೀ ಪ್ರಕ್ರಿಯೆ ಬಗ್ಗೆ ಒಂದು ಅನುಮಾನ ಇದೆ ಅಂದ್ರೆ ಜವಾಬ್ದಾರಿ ಯಾರು? ರಾಜ್ಯ ಸರ್ಕಾರನಾ? ರೂಲ್ಸ್ ನಾವು ಮಾಡ್ತೀವಾ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ಏನು ಅಂತ ಕೇಳಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ ಅಲ್ವಾ? ನೋಡಿ, ಎಲ್ಲರೂ ಕೂಡ MLA ಇರ್ಬೋದು, BJP MLA ಇರ್ಬೋದು, ಕಾಂಗ್ರೆಸ್ MLA ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸ್ತಾ ಇದಾರಲ್ವಾ? ಯಾಕೆ? ಮತದಾರರಿಗೋಸ್ಕರ. ಈಗ ಅದಕ್ಕೆ ಮಾನದಂಡ ಇದೆ. ನೀವ್ ಹೇಳ್ದಂಗೆ ಫೋಟೋ ಹಾಕ್ಬಾರ್ದು. ಇದು ಕೆಲವು ಶಾಸಕರು ಮಾಡಿದ್ದಾರೆ. ಜಯನಗರ್ನಲ್ಲಿ ಏನಾಯ್ತು ಸರ್? ಜಯನಗರ್ನಲ್ಲಿ ನಮ್ಮ ಶಾಸಕರು ಇರೋದಾ? BLO ಯಾರಿರೋದು? ರಾಜ್ಯ ಸರ್ಕಾರದ ಚಾಮರಾಜಪೇಟೆ, ಯಶವಂತಪುರದಲ್ಲೆಲ್ಲ ಎಲ್ಲ ಕಡೆ ಇರ್ತದೆ. ಈಗ ಆಲ್ SIR ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಮಾಡ್ಬೇಕಲ್ವಾ? ಈಗ ನಾಳೆ ನೀವ್ ಎಲೆಕ್ಷನ್ ಗೆಲ್ಬೇಕಂದ್ರೆ ನೀವು ನಿಮ್ಮ ಮತದಾರರಿಗೆ ಹಾಕ್ಸ್ತೀರಾ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅ ರಿವಿಷನ್ ಆಫ್ ವೋಟರ್ ಲಿಸ್ಟ್. ಒಂದ್ ಸಮುದಾಯದ, ಈಗ ನಮ್ ಕಡೆ ಮೊನ್ನೆ ನನಗ್ ಮಾಹಿತಿ ಪ್ರಕಾರ ಬಂದಾಗ ಎಲ್ಲ ಒಂದ್ ನಮ್ಮ ಬ್ಯಾಕ್ವರ್ಡ್ ಸಮಾಜದವರು ಒಂದು ಅವ್ರದೇ ಸಮುದಾಯ ಭವನಗಳಲ್ಲಿ ಸೇರ್ಕೊಂಡು ಹಿಂಗೆ ಈ ಪ್ರಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ರು. ಅವ್ರ ಹತ್ರ ಏನು ER ಫಾರ್ಮ್ಸ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ಹಂಚ್ತಾ ಇದ್ರು. ಅದಕ್ಕೆ ಏನಂತೀರಾ? ಆತಂಕ ಯಾರಿಗಿರೋದು ಈಗ? ಅಲ್ಪಸಂಖ್ಯಾತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಈಗ ಮಧ್ಯಪ್ರದೇಶನಲ್ಲಿ ಇರ್ಬೋದು, ನಿಮ್ಮ ಬಿಹಾರಲ್ಲಿ ಇರ್ಬೋದು ಮತ್ತು ಬೆಂಗಾಲ್ನಲ್ಲಿ ಇರ್ಬೋದು, ರಾಜ್ಯ ಸರ್ಕಾರ ಏನಂತ ಹೇಳಿದ್ದಾರೆ? ಯಾರು SIR ನಲ್ಲಿ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ಮಾತ್ರ ನಾವು ಆದ್ಯತೆಯನ್ನ ಕೊಡ್ತೀವಿ ರಾಜ್ಯ ಸರ್ಕಾರ ಯೋಜನೆ ಮತ್ತೆ ಕೇಂದ್ರ ಸರ್ಕಾರ ಯೋಜನೆಗಳಲ್ಲಿ. ಆತಂಕ ಹುಟ್ಟೋದಿಲ್ವಾ? ಇದನ್ನ ನಿವಾರಣೆ ಮಾಡ್ಬೇಕಾಗಿರೋದು ಯಾರು? ಈಗ ನಾವು ಹೋಗಿ ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಟೈಮ್ ಕೇಳಿದ್ರೆ ಟೈಮ್ ಕೊಡಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಮಾಡಿ ಅಪ್ಪ, ನಿಮ್ ಕೈಲೇ ಇದೆ ಅಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರು ಯಾವ ಪಾರ್ಟಿ ಗುರು? ಯಾರು ಕೇಂದ್ರದಲ್ಲಿ ಇರೋದು? BJP. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ಪಾರದರ್ಶಕವಾಗಿ ಮಾಡಿ ಅಂತ ಹೇಳ್ತಾ ಇರೋದಲ್ಲ ನಾವು ಕೂಡ. ಬಹಳ ಸ್ಪಷ್ಟವಾಗಿ ನಮ್ಮ ಕ್ಯಾಬಿನೆಟ್ ನೋಟ್ ನಲ್ಲಿ ಅಥವಾ ಮನವಿನಲ್ಲಿ ಏನಿದೆ? ಫಸ್ಟ್ ಲೈನು, ವಿ ಆರ್ ನಾಟ್ ಅಗೇನ್ಸ್ಟ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಫ್ ಎನಿ ಕೈಂಡ್. ಇದನ್ನ ಅವ್ರು ಮಾಡ್ಲೇಬೇಕು. ಇದೇ ಅವ್ರ ಕೆಲಸ, ಎಲೆಕ್ಷನ್ ಕಮಿಷನ್ ಕೆಲಸ. ಒಂದು ಒಳ್ಳೆ ಮತದಾರರ ಪಟ್ಟಿ ಕೊಡಬೇಕು, ಚುನಾವಣೆ ಸರಿಯಾಗಿ ನಡೆಸಬೇಕು. ಇದು ಬಿಟ್ರೆ ಬೇರೆದೇನ್ ಕೆಲಸ ಇಲ್ಲ ಅವ್ರದ್ದು. ಪಾರದರ್ಶಕವಾಗಿ ನಡೆಸ್ರಿ, ನಮ್ಮ ನಾಗರಿಕರನ್ನ ಇನ್ಕ್ಲೂಡ್ ಮಾಡಿ, ನಾನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ ಅದು ರಾಜ್ಯ ಸರ್ಕಾರಗಳ, ಕಾಂಗ್ರೆಸ್ ಪಕ್ಷನ. ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಕತೆ ಕಾಯ್ತಾ ಇದಾರ? ಅವ್ರದ್ದು ತಾನೇ ಜವಾಬ್ದಾರಿ.